ನಮಸ್ತೆ. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಇವತ್ತಿನ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ನಾವು ಒಟ್ಟಾರೆಯಾಗಿ 3 ಹಂತದಲ್ಲಿ ಪ್ರಚಲಿತ ಘಟನೆಗಳ ಚರ್ಚೆ ಮಾಡ್ತೀವಿ. ಒಂದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. 3 ಹಂತದಲ್ಲಿ ಯಾವೆಲ್ಲ ವಿಷಯಗಳು ಇದಾವೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಎಸ್ ಲೆಟ್ ಅಸ್ ಬಿಗಿನ್. ಗಡೀಸ ರಾಷ್ಟ್ರೀಯ ರಾಜ್ಯ ಮಟ್ಟದ ಒಂದು ಸುದ್ದಿಗೆ ಬರ್ತಾದ್ರೆ ಇಲ್ಲಿ ವಾಣಿ ವಿಲಾಸ ಸಾಗರ ಡ್ಯಾಮ್ ನಮ್ಗೆ ಸುದ್ದಿಯಲ್ಲಿದೆ. ಏನಕ್ಕೆ ಸರ್ ಅಂತಂದ್ರೆ ಈ ಒಂದು ವಾಣಿ ವಿಲಾಸ ಡ್ಯಾಮ್ ನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅಲ್ಲಿನ ಅಧಿಕಾರಿಗಳು ಏನಂತಂದ್ರೆ ಆ ಅಧಿಕಾರಿ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಅಲ್ಲಿನ ಒಂದು ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಯಾವುದೋ ಕಾರಣಕ್ಕೆ ಇಲ್ಲಿನ ನೀರನ್ನ ಜನರಿಗೆ ಅಂದ್ರೆ ರೈತರಿಗೆ ಸರಿಯಾದ ಒಂದು ಟೈಮ್ ಅಲ್ಲಿ ಅವ್ರಿಗೆ ಬಿಡುಗಡೆ ಮಾಡ್ತಾ ಇಲ್ಲ. ಬೆಳೆಗೆ ಸರಿಯಾದ ಒಂದು ರೀತಿಯಲ್ಲಿ ನೀರು ಇದ್ದರೂ ಸಹ ಇಲ್ಲೇನಾಗ್ತಾ ಇದೆ, ರೈತರಿಗೆ ಸರಿಯಾದ ಸಮಯದಲ್ಲಿ ನೀರನ್ನ ಒದಗಿಸುವುದಿಲ್ಲ ಅಂತ ಹೇಳಿ ಬಹಳಷ್ಟು ರೈತರು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಏನಾಗಿದೆ ಅಂತಂದ್ರೆ, ಯಾಕಂದ್ರೆ ಯಾವುದೋ ಒಂದು ನದಿ ಡ್ಯಾಮು ಇಲ್ಲಿ ಚರ್ಚೆ ಇದೆ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಅದು ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ. ಅದಕ್ಕೆ ಯಾವುದೇ ದೃಷ್ಟಿಕೋನ ಆಗಿರ್ಬೋದು. ಈ ಒಂದು ಕಾರಣಕ್ಕೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಹಿಂಗ್ ಬರ್ತವೆ ಅಂತ ಹೇಳಕ್ ಆಗೋದಿಲ್ಲ. ಆ ಒಂದು ಕಾರಣಕ್ಕೆ ನಾವು ಎಲ್ಲವನ್ನೂ ಕೂಡ ಆಲ್ಮೋಸ್ಟ್ ಸಣ್ಣ ಒಂದು ಪಾಯಿಂಟ್ ಅನ್ನು ಬಿಡದಂಗೆ ಏನು ಪ್ರಮುಖ ವಿಚಾರಗಳನ್ನೆಲ್ಲವನ್ನು ಕೂಡ ಡಿಸ್ಕಸ್ ಮಾಡೋಣ. ನೋಡಿ, ಅಲ್ಪಾವಧಿ ಬೆಳೆಗಳಿಗೆ ಅನುಕೂಲವಾಗುವಂತೆ ಒಮ್ಮೆಯೂ ಕೂಡ ಇಲ್ಲಿ ನೀರು ಹರಿಸಿಲ್ಲಂತೆ. ಅದೇ ರೀತಿ ಕನಿಷ್ಠ ನೀರು ಹರಿಸಿಲ್ಲ, ಜೊತೆಗೆ ಚಾನಲ್ಗಳ ಸ್ವಚ್ಛತೆ ಕೂಡ ಮಾಡಿಲ್ಲಂತೆ. ಆಮೇಲೆ ಈ ಈ ಬಾರಿ ಕೂಡ ಅಚ್ಚುಕಟ್ಟ ಒಂದು ಪ್ರದೇಶದ ರೈತರಿಗೆ 2022ರಲ್ಲೇನು ಮಾಡಿದ್ರಂತೆ. ಸೊ ಅದಾದ ನಂತರ ಮತ್ತೆ ಮಾಡಿಲ್ಲ. ಈ ಬಾರಿಯೂ ಕೂಡ ಅಚ್ಚುಕಟ್ಟಾದ ಪ್ರದೇಶ ಒಂದು ಕೋಡಿ ಬೀಳುವ ಸಮರಕ್ಕೆ ಉಳಿಯಲಿದೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಕೃಷಿಗೆ ಅನುಕೂಲ ಆಗುವಂತೆ ವೇಳಾಪಟ್ಟಿಯನ್ನು ಯಾವತ್ತೂ ಕೂಡ ನಿಗದಿ ಮಾಡಿಲ್ಲ ಅಂತೇಳಿ ಅಲ್ಲಿನ ಒಂದು ರೈತರು ಬಹಳಷ್ಟು ಜನ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಣಿ ವಿಲಾಸ ಸಾಗರ ಡ್ಯಾಮ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? ಇಟ್ ಇಸ್ ಪಾಪ್ಯುಲರ್ಲಿ ನೌನ್ ಯಾಸ್ ಮಾರಿ ಕಣಿವೆ ಅಂತ ಕೂಡ ಇದು ಜನಪ್ರಿಯವಾಗಿದೆ. ಇದರ ಬಗ್ಗೆ ಸ್ವಲ್ಪ ನಾವು ನೋಡೋಣ. ಎಕ್ಸಾಮ್ ಅಲ್ಲಿ ಇದರ ಹಿನ್ನೆಲೆ ಕೇಳ್ತಾರೆ, ಡೈರೆಕ್ಟ್ ಆಗಿ ಇದನ್ನ ಕೇಳೋದಿಲ್ಲ. ಈಗ ಇದು ಚರ್ಚೆಯಲ್ಲಿದೆ ಅಂತಂದ್ರೆ ಇದರ ಹಿನ್ನೆಲೆಯನ್ನ ಕೇಳಬಹುದು. ಯಾರು ಕಡಿಸಿದ್ರು ಅಥವಾ ಯಾವ ನದಿಗೆ ಅಡ್ಡಲಾಗಿ ಇದೆ ಅನ್ನೋದನ್ನ ಕೂಡ ಕೇಳ್ತಾರೆ. ಇದರ ಇನ್ನೊಂದು ಹೆಸರು ಸಹ ಮಾರಿ ಕಣಿವೆ ಅಂತ ಕೂಡ ನಾವು ಕರಿತೀವಿ. ಭಾರತದ ಒಂದು ಕರ್ನಾಟಕ ರಾಜ್ಯದ ಚಿತ್ರದುರ್ಗದ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿ ಇರ್ತಕ್ಕಂಥದ್ದು. ಇದು ಹಿರಿಯೂರಿನಿಂದ ಪೂರ್ವಕ್ಕೆ ಸುಮಾರು 20 ಕಿಲೋಮೀಟರ್ ಇದೆ. ಚಿತ್ರದುರ್ಗದಿಂದ ದಕ್ಷಿಣಕ್ಕೆ 55 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 180 ಕಿಲೋಮೀಟರ್ ವಾಯುವ್ಯದಲ್ಲಿದೆ. ಜೊತೆಗೆ ವಾಣಿ ವಿಲಾಸ ಸಾಗರ ರಿಸರ್ವ್ ಈಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ವೇದಾವತಿ ನದಿ. ವೇದಾವತಿ ನದಿಗೆ ಅಡ್ಡಲಾಗಿ ಈ ಒಂದು ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ನೆನಪಲ್ಲಿ, ವೇದಾವತಿ ನದಿಗೆ ಅಡ್ಡಲಾಗಿ. ಎಸ್, ಮೈಸೂರು ಜಲಾಶಯ ಇದನ್ನ ಮಹಾರಾಜ ಕೃಷ್ಣರಾಜ ಒಡೆಯರ ಬಹದ್ದೂರ್ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ. ಕೃಷ್ಣರಾಜ ಒಡೆಯರ ಒಂದು ಬಹದ್ದೂರ್ ಇವರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ. ಎಕ್ಸಾಮ್ ಅಲ್ಲಿ ಹಿಂಗೂ ಕೂಡ ಕೇಳುವ ಸಾಧ್ಯತೆ ಇರುತ್ತೆ. ದೆನ್ ಗೋ ಟು ದ ನ್ಯಾಷನಲ್ ನ್ಯೂಸ್. ರಾಷ್ಟ್ರೀಯ ಒಂದು ಸುದ್ದಿಗೆ ಹೋಗೋದಾದ್ರೆ ಇಲ್ಲಿ ನಮಗೆ ಕೆಲವು ಹಬ್ಬಗಳು, ನಮ್ಮ ಭಾರತ ದೇಶದ ಸಂಪ್ರದಾಯದಲ್ಲಿ ಸಾಕಷ್ಟು ಹಬ್ಬಗಳು ಬರ್ತವೆ. ಅದರಲ್ಲಿ ಪ್ರಮುಖವಾದ ಹಬ್ಬಗಳಲ್ಲಿ ನಾವು ನೋಡ್ತೀವಿ ಅಲ್ವಾ, ದೀಪಾವಳಿ ಆಗಿರ್ಬೋದು, ದಸರಾ ಆಗಿರ್ಬೋದು, ಇವೆಲ್ಲವೂ ಕೂಡ ಎಸ್ಪೆಷಲಿ ಈ ಸಂಕ್ರಾಂತಿ ಅನ್ನೋದು ಕೂಡ ಇಡೀ ಭಾರತದಾದ್ಯಂತ ಒಂದು ರೀತಿಯ ಇತಿಹಾಸವನ್ನು ಹೊಂದಿದಂತ ಸಂಭ್ರಮಣಿ, ಇತಿಹಾಸವನ್ನು ಹೊಂದಿದಂತ ಹಬ್ಬಗಳು. ಪಾರಂಪರಿಕವಾಗಿ ಬಂದಂತ ಹಬ್ಬಗಳು ಯಾವ್ಯಾವು? ಲೋಹಿರಿ, ಪೊಂಗಲ್, ಮಕರ ಸಂಕ್ರಾಂತಿ, ಬಿಹು, ಇವೇನು ಬೇರೆ ಬೇರೆ ಹಬ್ಬಗಳ ಸರ್. ನಾವು ಎಲ್ಲವೂ ಕೂಡ ಒಂದೇ, ಆದ್ರೆ ಬೇರೆ ಬೇರೆ ಒಂದು ರಾಜ್ಯಗಳಲ್ಲಿ ಒಂದೊಂದು ಹೆಸರಲ್ಲಿ ಕರೀತಾ ಹೋಗ್ತಾರೆ. ನಮ್ಮ ಒಂದು ರಾಜ್ಯದಲ್ಲಿ ನಾವು ಸಂಕ್ರಾಂತಿ ಅಂತ ಕರಿತೀವಿ, ಇನ್ನು ಹಲವು ರಾಜ್ಯಗಳಲ್ಲಿ ಸಂಕ್ರಾಂತಿ ಅಂತ ಕರೀತಾರೆ. ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಅಲ್ಲೂ ಕೂಡ ಸಂಕ್ರಾಂತಿ ಅಂತಾನೆ ಕರೀತಾರೆ. ಲೋಹಿರಿ ಮತ್ತೆ ಪೊಂಗಲ್, ಅದೇ ರೀತಿ ಮಕರ ಸಂಕ್ರಾಂತಿ, ಬಿಹು, ಇವುಗಳನ್ನ ಯಾವ್ಯಾವ ಪ್ರದೇಶಗಳಲ್ಲಿ ನೋಡ್ಬೋದು ನೀವು. ಅದೇ ನಿಟ್ಟಿನಲ್ಲಿ ನೋಡೋಣ ಯಾವ ರಾಜ್ಯದಲ್ಲಿ ಇದನ್ನ ಆಚರಣೆ ಮಾಡ್ತಾರೆ. ಈಗ ಭಾರತದಾದ್ಯಂತ ಈ ಹಬ್ಬವನ್ನು ಬಹಳ ಉತ್ಸಾಹದಿಂದ ಆಚರಿಸಲಾಗ್ತದೆ. ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗುಜರಾತ್ಗಳಲ್ಲಿ ಇದು ವಿಶೇಷವಾಗಿ ಮುಖ್ಯವಾಗಿದೆ ಅಂತ ಹೇಳ್ಬೋದ್ರಿ. ಮಕರ ಸಂಕ್ರಾಂತಿ ಅಂತೇಳಿ ನಾವು ಇಷ್ಟು ರಾಜ್ಯಗಳಲ್ಲಿ ತಮಿಳುನಾಡು ಮತ್ತೆ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ಗಳಲ್ಲಿ ಮಕರ ಸಂಕ್ರಾಂತಿ ಅಂತಾನೆ ಆಚರಣೆ ಮಾಡ್ತಾರೆ. ಇನ್ನು ಲೋಹಿರಿ ಅನ್ನೋ ಒಂದು ಹಬ್ಬ, ಈ ಲೋಹಿರಿ ಅನ್ನೋ ಹಬ್ಬ ಕೂಡ ಇದೆ ಸಂಕ್ರಾಂತಿ ಹಬ್ಬ ಅಂತಾನೆ ಕರಿಬಹುದ್ರಿ. ಲೋಹಿರಿ ಎಂಬುದು ಸಿಖ್ಖರು ಮತ್ತು ಹಿಂದೂಗಳು ಆಚರಿಸುವ ಒಂದು ಜನಪ್ರಿಯ ಇದು ಪಂಜಾಬ್ ಅಲ್ಲಿ ಆಚರಿಸತಕ್ಕಂತ ಒಂದು ಹಬ್ಬ. ಇದೇ ಸಂಕ್ರಾಂತಿಗೆ ಅಲ್ಲಿ ಪಂಜಾಬ್ ಅಲ್ಲಿ ಲೋಹಿರಿ ಅಂತ ಕರೀತಾರೆ. ಚಳಿಗಾಲದ ಅಂತ್ಯ ಮತ್ತು ದೀರ್ಘ ಹಗಲಿನ ಆಗಮನವನ್ನು ಸೂಚಿಸುತ್ತದೆ ಅಂತ. ಈ ಹಬ್ಬವು ಭಾರತದ ಪಂಜಾಬ್ ಪ್ರದೇಶದಲ್ಲಿ ಸಮುದಾಯಗಳಿಗೆ ಒಂದು ವಿಶೇಷದ ಮಹತ್ವದ ಹಬ್ಬ ಆಗಿದೆ. ನಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಸಂಕ್ರಾಂತಿ, ಅದು ಕೂಡ ಅವರಿಗೆ ಇದೇ ಸಂಕ್ರಾಂತಿ. ದೇಶಾದ್ಯಂತ ಹೆಸರಷ್ಟೇ ಬೇರೆ, ಆ ಹೆಸರುಗಳನ್ನ ಯಾವ್ದಾವ್ದಕ್ಕೆ ಎಲ್ಲೆಲ್ಲಿ ಕರೀತಾರೆ ಅಂತ ಹೇಳ್ತಾ ಇದ್ದೀನಿ ನಾನು. ಲೋಹಿರಿ ಪ್ರತಿ ವರ್ಷ ಜನವರಿ 13ರಂದು ಆಚರಣೆ ಮಾಡಲಾಗ್ತದೆ, ಅಂದ್ರೆ ಇವತ್ತಿನ ಒಂದು ದಿನದಲ್ಲಿ. ಮತ್ತೆ ಬಿಹು ಇಸ್ ಅ ಸೆಟ್ ಆಫ್ 3 ಅಸ್ಸಾಮಿ ಫೆಸ್ಟಿವಲ್. ಮೆಗಾ ಬಿಹು, ಬೊಹಾಗ್ ಬಿಹು, ಕಟಿ ಬಿಹು. ನೋಡಿ, ಅಸ್ಸಾಮಲ್ಲಿ ಹಬ್ಬಗಳು ಒಂದೊಂದು ಗುಂಪು ಒಂದೊಂದಾಗಿ ಆಚರಣೆ ಮಾಡುತ್ತೆ. ಮಾಘ ಬಿಹು, ಬೊಹಾಗ್ ಬಿಹು, ಕಟಿ ಬಿಹು ಅಂತೇಳಿ 3 ಒಂದು ಏನು ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ ಆಚರಣೆ ಮಾಡ್ತಕ್ಕಂಥ ಅಸ್ಸಾಂ ರಾಜ್ಯದಲ್ಲೇ 3 ಹಂತದಲ್ಲಿ, ಒಟ್ಟಾರೆಯಾಗಿ 3 ರೀತಿಯಲ್ಲಿ
ಬೇರೆ ಬೇರೆ ಒಂದು ಕೆಲ ಪ್ರದೇಶಗಳಿಗೆ ನಮ್ಮ ಕರ್ನಾಟಕ ಅಂತ ಬಂದಾಗ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಯಾವ ತರ ಇರುತ್ತೆ, ಸೊ ಅಲ್ಲಿ ಕೂಡ ಅಸ್ಸಾಂ ಅಲ್ಲಿ ದೇಶಗಳಲ್ಲಿ ಹಲವು ಹೆಸರಿನಿಂದ ಇವುಗಳನ್ನ ಆಚರಣೆ ಮಾಡ್ತಾರೆ. ಪ್ರತಿಯೊಂದು ಬಿಹು ವಿಭಿನ್ನ ಕೃಷಿ ಅಂತ ಮತ್ತು ಋತುವನ್ನು ಗುರುತಿಸುತ್ತದೆ. ಇದು ನಿತ್ಯ ಸುಗ್ಗಿಯ ಸಂಭ್ರಮ ಅಂತ ಹೇಳ್ಬೋದ್ರಿ. ಪೊಂಗಲ್ ಈಸ್ ಹಾರ್ವೆಸ್ಟ್ ಫೆಸ್ಟಿವಲ್ ಪ್ರೊಡಾಮಿನೆಂಟ್ಲಿ ಸೆಲೆಬ್ರೇಟೆಡ್ ಇನ್ ದ ಸೌಥರ್ನ್ ಇಂಡಿಯಾ ಸ್ಟೇಟ್ ಆಫ್ ತಮಿಳುನಾಡು. ತಮಿಳುನಾಡಲ್ಲಿ ಈ ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ. ಈ ಹಬ್ಬವು 4 ದಿನಗಳವರೆಗೆ ಇರುತ್ತದೆ. ಇದನ್ನು ಸೂರ್ಯ ದೇವರಿಗೆ ಅರ್ಪಿಸಲಾಗ್ತದೆ. ಪೊಂಗಲ್ ಸಾಮಾನ್ಯವಾಗಿ ಜನವರಿ 13ರಿಂದ 16ರವರೆಗೆ ಇದು ನಡೆಯುತ್ತೆ. ಜನವರಿ 13 ಒಂದೊಂದು ಪ್ಲೇಸ್ ಅಲ್ಲಿ ಒಂದೊಂದು ದಿನವನ್ನ ಅವ್ರು ಇಟ್ಕೋತಾರೆ ಅಲ್ವಾ. ಎಸ್, ಇಲ್ಲಿ ನಾನು ಸಂಕ್ರಾಂತಿ ತಮಿಳ್ನಾಡು ಅಂತಿದ್ದಾರೆ. ನೋ, ಇಟ್ಸ್ ನಾಟ್ ತಮಿಳ್ನಾಡು. ತಮಿಳ್ನಾಡಲ್ಲಿ ಇದು ಬರುತ್ತೆ ನೋಡಿ, ಪೊಂಗಲ್ ಅಂತಾರೆ. ಎಸ್, ಸ್ವಾಮಿ ವಿವೇಕಾನಂದ ಜಯಂತಿ ನಿನ್ನೆ ಆಚರಣೆ ಆಗಿದೆ, ನಿಮ್ಗೆ ಗೊತ್ತಿದೆ. ಇವತ್ತಿನ ಒಂದು ವಿಶೇಷವಾದಂತ ಸುದ್ದಿ ಅಂದ್ರೆ ದಟ್ ಇಸ್ ನಮ್ಮ ಸ್ವಾಮಿ ವಿವೇಕಾನಂದರವರ ಹಬ್ಬ. 2025 ಜನವರಿ 12ರಂದು ವಾರ್ಷಿಕವಾಗಿ ಆಚರಿಸಲಾಗುವ ಸ್ವಾಮಿ ವಿವೇಕಾನಂದ ಜಯಂತಿ ಭಾರತದ ಅತ್ಯಂತ ಪ್ರಭಾವಿ ಆಧ್ಯಾತ್ಮಿಕ ನಾಯಕರಲ್ಲಿ ಒಬ್ಬರು. ಇವರ ಜನ್ಮ ವಾರ್ಷಿಕೋತ್ಸವನ್ನ ನಿನ್ನೆ ನಾವು ಆಚರಣೆ ಮಾಡ್ತೀವಿ. ಹೌ ಸ್ವಾಮಿ ವಿವೇಕಾನಂದ ಅಂತಂದ್ರೆ ಸ್ಪಿರಿಚುವಲ್ ಗೆ ಸಂಬಂಧಪಟ್ಟಂಗೆ ನಮ್ಮ ಭಾರತದಲ್ಲಿ ಎಲ್ಲರಿಗೂ ಕೂಡ ಮೋಟಿವೇಟೆಡ್ ಪರ್ಸನ್ ರೀ. ಇಡೀ ನಮ್ಮ ದೇಶದ ಒಂದು ಸಂಪ್ರದಾಯ ಮತ್ತು ಧರ್ಮವನ್ನ ಜಾಗತಿಕ ಮಟ್ಟದಲ್ಲಿ ಹರಡಿಸಿದಂತ ಒಬ್ಬ ಮಹಾನ್ ಶ್ರೇಷ್ಠ ವ್ಯಕ್ತಿ ಅಂದ್ರೆ ತಪ್ಪಾಗದು. ಈ ದಿನ ಸ್ವಾಮಿ ವಿವೇಕಾನಂದರಿಗೆ ಗೌರವ ಸಲ್ಲಿಸುವುದಲ್ಲದೆ ರಾಷ್ಟ್ರೀಯ ಯುವ ದಿನ, ಇದನ್ನ ನಾವು ಇವತ್ತಿನ 2025 ಈಗ 12ನೇ ತಾರೀಕಿದೆ ಅಲ್ರಿ, ಜನವರಿ 12ರಿಂದ ನಾವು ಯುವ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ, ರಾಷ್ಟ್ರೀಯ ಯುವ ದಿನ. ಇದು ದೇಶದ ಭವಿಷ್ಯವನ್ನು ರೂಪಿಸುವಲ್ಲಿ ಯುವಕರ ಮಹತ್ವವನ್ನು ಒತ್ತಿ ಹೇಳ್ತದೆ. ಹೌದು, ಯುವಕರಿಗೆ ಒಂದು ರೀತಿ ಯಂಗ್ಸ್ಟರ್ಸ್ಗೆ ಮೋಟಿವೇಟೆಡ್ ಆದಂತ ಪರ್ಸನ್ ನಿಂದ ಇವತ್ತಿನ ದಿನವನ್ನ ಅಂದ್ರೆ ನಿನ್ನೆಯ ದಿನವನ್ನ ನಾವು ಏನ್ ಮಾಡ್ತೀವಿ, ಯುವಕರ ದಿನ ಅಂತಾನೆ ಆಚರಣೆ ಮಾಡ್ತೀವಿ, ನಮ್ಮ ಸ್ವಾಮಿ ವಿವೇಕಾನಂದ ಅವರ ಹುಟ್ಟು ಹಬ್ಬವನ್ನ. ಜೊತೆಗೆ ಇಲ್ಲಿ ಸ್ವಾಮಿ ವಿವೇಕಾನಂದ ಅವರು ಭಾರತದ ಅತ್ಯಂತ ಜನಪ್ರಿಯ ಹಿಂದೂ ಸನ್ಯಾಸಿಗಳು ಮತ್ತು ಆಧ್ಯಾತ್ಮಿಕ ನಾಯಕರಲ್ಲಿ ಒಬ್ಬರು. ಅವರ ಹೆಸರು ನರೇಂದ್ರನಾಥ್ ದತ್ತ. ಅವರು ಜನವರಿ 12, 1863 ಕಲ್ಕತ್ತಾದ ಬಳಿ ಕಾಯಸ್ಥ ಕುಟುಂಬದಲ್ಲಿ ಜನಿಸ್ತಾರೆ. ಕಾಯಸ್ಥ ಕುಟುಂಬ, ಇವರ ಫ್ಯಾಮಿಲಿ ನೇಮ್ ದಟ್ ಇಸ್ ಕಾಯಸ್ಥ, ನೆನಪಿರಲಿ ಕಾಯಸ್ಥ. ಅವ್ರ ತಂದೆ ಹೆಸರು ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರ ದೇವಿ. ಇವರ ತಂದೆ ಇದರಲ್ಲಿ ಕಲ್ಕತ್ತಾ ಹೈಕೋರ್ಟ್ ನಲ್ಲಿ ಕಾನೂನು ಪ್ರವೃತ್ತಿಯಾಗಿ ಲಾಯರ್ ಆಗಿದ್ರು, ಲೀಗಲ್ ಪ್ರಾಕ್ಟೀಷನರ್ ಆಗಿದ್ರು. ಜೊತೆಗೆ ಇನ್ನು ಹೆಚ್ಚಿನ ವಿಚಾರ ನೋಡೋದಾದ್ರೆ ಇವರು ಬಹಳ ಫೇಮಸ್ ಆಗಿರ್ತಕ್ಕಂಥದ್ದು ಒಂದು ವಿಚಾರಕ್ಕೆ, ಅಮೆರಿಕದಲ್ಲಿ ಇರ್ತಕ್ಕಂಥ ಒಂದು ಚಿಕಾಗೋ ಸಮ್ಮೇಳನದಲ್ಲಿ ಇವರು ಭಾಗವಹಿಸ್ತಾರೆ. ಹಿಂದೂ ಸಂಪ್ರದಾಯದ ಒಂದು ವೈವಿಧ್ಯತೆಯನ್ನ ಇವರು ಅಲ್ಲೆಲ್ಲ ಹೇಳ್ತಾರೆ, ಜಗತ್ತಿನಾದ್ಯಂತ ಸಾರ್ತಾರೆ. ಇಲ್ಲಿ ನೋಡಿ, ಜಗತ್ತಿನ ಹಲವು ಧರ್ಮದ ಕೆಲವು ಗುರುಗಳು ಇಲ್ಲಿ ಇದ್ದಾರೆ, ಬಹಳಷ್ಟು ಬೇರೆ ಬೇರೆ ದೇಶದ ಕೆಲವು ಜಗದ್ಗುರುಗಳು ಇಲ್ಲಿ ಇದ್ದಾರೆ. ಸೊ ಅವ್ರ ಜೊತೆ ನಮ್ಮ ವಿವೇಕಾನಂದ ಅವರು ಕೂಡ ಕೂತಿದ್ದಾರೆ, ನರೇಂದ್ರನಾಥ್ ದತ್ತ. ಎಸ್, ಸ್ವಾಮಿ ವಿವೇಕಾನಂದ ಅವ್ರಿಗೆ ಹೆಸರು ಹೇಳಿದ್ರೇನೆ ಒಂಥರ ಎಲ್ಲಿಲ್ಲದ ಹುಮ್ಮಸ್ಸರಿ, ಇಷ್ಟರ ಮಟ್ಟಿಗೆ ಇಡೀ ದೇಶದಾದ್ಯಂತ ಪರಿಣಾಮ ಬೀರಿದಂತ ಒಬ್ಬ ವ್ಯಕ್ತಿ, ಎಸ್ಪೆಷಲಿ ಯುವಕರಿಗೆ. ನೋಡಿ, 1893ರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮಗಳ ಸಂಸತ್ತಿನ ಒಂದು ಸಮ್ಮೇಳನದಲ್ಲಿ ವಿವೇಕಾನಂದ ಅವರು ಮಾಡಿದ ಭಾಷಣ ಅಪಾರ ಒಂದು ಖ್ಯಾತಿಗೆ ಕೊಂಡೊಯ್ಯುತ್ತೆ. ಜೊತೆಗೆ ಈ ಬಿಗ್ಯಾನ್ ಇಸ್ ಅ ಸ್ಪೀಚ್ ವಿತ್ ನಿಮ್ಗೆ ಗೊತ್ತಿದೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ವಿಚ್ ಆನ್ ಮೆನಿ ಆರ್ಟ್ಸ್. ಈ ಒಂದು ಓಡಿದಲ್ರಿ ಎಲ್ಲರ ಹೃದಯಗಳನ್ನ ಗೆದ್ದಿತ್ತು ಅಂತ ಹೇಳ್ಬೋದ್ರಿ. ಅಷ್ಟರ ಮಟ್ಟಿಗೆ ಎಲ್ಲರನ್ನು ಕೂಡ ನೀವೆಲ್ಲ ನೀವೆಲ್ಲ ಸಹೋದರರು ಅಂತ ಹೇಳ್ತಾ ಇದ್ದಾಗ ಅಲ್ಲಿನ ಒಂದು ಅಮೆರಿಕ ದೇಶದ, ಬಿಕಾಸ್ ಅಲ್ಲಿ ಗೊತ್ತಿದೆ ನಿಮಗೆ ನಮ್ಮ ದೇಶ ಯಾವತ್ತಿಗೂ ಕೂಡ ಸಂಪ್ರದಾಯವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಜೊತೆಗೆ ಇಲ್ಲಿ ಸಂಬಂಧಕ್ಕೆ ಹೆಚ್ಚು ಬೆಲೆ ಕೊಡುತ್ತೆ. ಈ ಒಂದು ನಿಟ್ಟಿನಲ್ಲಿ ಅದನ್ನ ಅಲ್ಲಿ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಬಹಳಷ್ಟು ಜನ ಅವರ ಫ್ಯಾನ್ಗಳಾಗಿರ್ತಾರೆ. ಫೈನಲಿ ಈ ಡೈಡ್ ಆನ್ ಜುಲೈ 4ರಂದು 1902ರಂದು ಇವರ ಒಂದು ಧ್ಯಾನಸ್ಥರಾಗುವಾಗ ಮರಣ ಹೊಂದ್ತಾರೆ. ನೋಡಿ, ಧ್ಯಾನ ಮಾಡ್ತಾನೆ ಏನಾಗ್ತಾರೆ, ಇವರು ತಮ್ಮ ಪ್ರಾಣ ತ್ಯಾಗವನ್ನ ಮಾಡ್ತಾರೆ ಅಂತ ಹೇಳ್ಬೋದು. SCCL ಲ್ಯಾಂಗ್ವೇಜಸ್ ಲಾಂಚಸ್ ಫಸ್ಟ್ ರಿಟೈರ್ಮೆಂಟ್ ಬೆನಿಫಿಟ್. ನೋಡಿ, ಇಲ್ಲಿ PRB ಅನ್ನೋ ಒಂದು ಸೆಲ್ ನ ಓಪನ್ ಮಾಡಿದ್ದಾರೆ, ಬಿಡುಗಡೆ ಮಾಡಿದರೆ. ಏನಿದ್ರ ಉದ್ದೇಶ, ಏನು ಮಾಡುತ್ತೆ ಇದು? ಛತ್ತೀಸ್ಗಢ ಮೂಲದ ಕೋಲ್ ಇಂಡಿಯಾ ಲಿಮಿಟೆಡ್ ನ ಅಂಗಸಂಸ್ಥೆಯಾದ ಸೌತ್ ಈಸ್ಟರ್ನ್ ಕೋಲ್ಫೀಲ್ಡ್ ಲಿಮಿಟೆಡ್ ಮೀಸಲಾದ ನಿವೃತ್ತಿಯ ನಂತರದ ಪ್ರಯೋಜನ ಕೋಶವನ್ನು ಪ್ರಾರಂಭಿಸುವ ಮೂಲಕ ಮಹತ್ವದ ಮೈಲಿಗಲ್ಲನ್ನು ಸಾಧಿಸಿದೆ. ಕೇಂದ್ರ ಸರ್ಕಾರ ಇದನ್ನು ಪ್ರಾರಂಭ ಮಾಡಿದ. ಈ ಉಪಕ್ರಮವು ತನ್ನ ನಿವೃತ್ತಿ ಉದ್ಯೋಗಿಗಳ ಕಲ್ಯಾಣ, ಈಗ ರಿಟೈರ್ಮೆಂಟ್ ಆಗಿರ್ತಾರಲ್ರಿ, ಅವರ ಜೀವನವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದಾರೆ. ನೋಡಿ, SCL ನ ಬದ್ಧತೆಯನ್ನು ಹೊತ್ತಿ ಹೇಳ್ತದೆ. ಜೊತೆಗೆ ಇವರಿಗೆ ಬೆನಿಫಿಟ್ ಏನಾಗ್ತಾರೆ ಸರ್ ಹಾಗಾದ್ರೆ? ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಇದನ್ನ ಕೇಳ್ಬೋದ್ರಿ. ಇದರ ವಿಸ್ತೃತ ರೂಪ ಕೇಳ್ಬೋದು. ಇದರ ವಿಸ್ತೃತ ರೂಪ PRB ಅಂದ್ರೆ ಏನು, ರಿಟೈರ್ಮೆಂಟ್ ಬೆನಿಫಿಟ್ ಗೆ ಸಂಬಂಧಪಟ್ಟಂಗೆ ಈಗ ಯಾವ ಒಂದು ರಾಜ್ಯದಲ್ಲಿ ಇದನ್ನ ಆರಂಭಿಸಿದ್ದಾರೆ, ಕೇಂದ್ರ ಸರ್ಕಾರ ಪ್ರಾಯೋಜಕತ್ವದಲ್ಲಿ ಆರಂಭ ಆಗುತ್ತಾರೆ. ಇದು ನೆನಪಿರ್ಲಿ. ಛತ್ತೀಸ್ಗಢದಲ್ಲಿ ಆಗಿದೆ ಅಂತದ್ ಕೂಡ ಎಕ್ಸಾಮ್ ಅಲ್ಲಿ ಬರೋದಿಲ್ಲ ಅಂತಲ್ಲ. ದಿಸ್ ಇಸ್ ರಿಲೇಟೆಡ್ ಟು ದ ಸೆಂಟ್ರಲ್ ಗವರ್ಮೆಂಟ್, ರಾಷ್ಟ್ರೀಯ ಮಟ್ಟದ ಒಂದು ಸುದ್ದಿ.
ಸಿಂಗಲ್ ವಿಂಡೋ ಫಾರ್ ಆಲ್ ಸರ್ವಿಸ್. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಮಾಹಿತಿಯನ್ನ ರಿಟೈರ್ಮೆಂಟ್ ಗೆ ಸಂಬಂಧಪಟ್ಟಂತ ಜನರಿಗೆ ಕೆಲವು ಮಾಹಿತಿಯನ್ನು ಕೊಡೋದಾಗಿರ್ಬೋದು, ಅವರ ಸಮಸ್ಯೆಗಳನ್ನ ಪರಿಹರಿಸೋದಾಗಿರ್ಬೋದು, ಈ ಒಂದು ನಿಟ್ಟಿನಲ್ಲಿ ಮಾಡ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ. ಸುವ್ಯವಸ್ಥಿತ ಪ್ರಕ್ರಿಯೆಗಳು, ಎಲ್ಲ ನಿವೃತ್ತಿಯ ನಂತರದ ಪ್ರಯೋಜನ ಸೇವೆಗಳು ಒಂದೇ ಸೂರಿನಡಿ ಇದು ಸಿಗ್ತವೆ. ರಿಟೈರ್ಮೆಂಟ್ ಆದಂತ ಒಂದು ಜನರಿಗೆ ಎಲ್ಲೆಲ್ಲೋ ಹೋಗೋದಕ್ಕೆ, ಈಗ ಕೆಲವು ಆಫೀಸ್ ಆಗಿರ್ಬೋದು, ಅವ್ರಿಗೆ ಮಾಹಿತಿ ಬೇಕಂತಂದಾಗ ಎಲ್ಲೆಲ್ಲೋ ಸುತ್ತಾಡಕ್ ಆಗೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇಲ್ಲೇನ್ ಮಾಡ್ತಾರೆ, ಒಂದೇ ಕಡೆ ಸಿಕ್ಕಿಬಿಡುತ್ತೆ ಅವರಿಗೆ ಇನ್ಫಾರ್ಮೇಶನ್ ಅಂತ. ನಿವೃತ್ತಿ ಬಹು ಇಲಾಖೆಗಳು, ಎಲ್ಲ ಇಲಾಖೆಗಳ ಅಡಿಯ ಒಂದು ಇನ್ಫಾರ್ಮೇಶನ್ ಇಲ್ಲಿ ಸಿಗುತ್ತೆ ಅವರಿಗೆ. ಸಮನ್ವಯ ಸಾಧಿಸುವ ಒಂದು ಅಗತ್ಯವನ್ನು ನಿವಾರಿಸುತ್ತದೆ. ಜೊತೆಗೆ ಇಲ್ಲಿ ಕ್ವಿಕ್ ರಿಸಲ್ಯೂಷನ್ ಸಿಗ್ತದೆ. ಸಮರ್ಪಿತ ಸಿಬ್ಬಂದಿ ವೇಗವಾದ ಪ್ರತಿಕ್ರಿಯೆ ಸಮಯ ಮತ್ತು ಉತ್ತಮ ಸೇವೆಯನ್ನು ವಿತರಣೆಯನ್ನು ಖಚಿತಪಡಿಸುತ್ತದೆ ಇದು. ನೆಕ್ಸ್ಟ್ ನೋಡಿ, ಗುಣಪ್ರಧಾನ ಅಂಚೆ ಕಚೇರಿ ಅಂಡ್ ಪಾಸ್ಪೋರ್ಟ್ ಸೇವಾ ಕೇಂದ್ರದ ವಿಸ್ತರಣಾ ಕಟ್ಟಡವನ್ನ ಎಂದು ಉದ್ಘಾಟಿಸಲಾಯಿತು ನಿನ್ನೆ. ಯೂನಿಯನ್ ಮಿನಿಸ್ಟರ್ ಆಫ್ ಕಮ್ಯುನಿಕೇಶನ್ ಅಂಡ್ ಮಿನಿಸ್ಟರ್ ಫಾರ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಈಸ್ಟರ್ನ್ ರೀಜನ್ ಶ್ರೀ ಜ್ಯೋತಿರಾದಿತ್ಯ ಎಂ ಸಿಂಧಿಯಾ ಇನಾಗ್ರೇಟೆಡ್ ಅ ನ್ಯೂಲಿ ಎಕ್ಸ್ಪಾಂಡೆಡ್ ಬಿಲ್ಡಿಂಗ್ ಆಫ್ ಗುಣಪ್ರಧಾನ ಪೋಸ್ಟ್ ಆಫೀಸ್ ಅಂಡ್ ಪಾಸ್ಪೋರ್ಟ್ ಸೇವಾ ಕೇಂದ್ರ POPSK. ನೆನಪಿಡಿ, ಇದು ಕೇಂದ್ರ ಸರ್ಕಾರದ ಕೇಂದ್ರ ಮಂತ್ರಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ ನೋಡಿ. ಈ ಕಟ್ಟಡವನ್ನು ನಿರ್ಮಿಸಲಾಗಿದೆ 1154 ಚದರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ. 43.18 ಲಕ್ಷ ಇದಕ್ಕೆ ಖರ್ಚು ಮಾಡಲಾಗಿದೆ ನೋಡಿ. ಪಾಸ್ಪೋರ್ಟ್ ಕೇಂದ್ರ ಇದು, ದಿಸ್ ಇಸ್ ದ ಫಸ್ಟ್ ಓಕೆನಾ. ಗುಣಪ್ರಧಾನ ಅಂಚೆ ಕಚೇರಿ ಮತ್ತು ಪಾಸ್ಪೋರ್ಟ್ ಸೇವಾ ಕೇಂದ್ರದ ವಿಸ್ತರಣಾ ಒಂದು ಕಟ್ಟಡವನ್ನು ಇದು ಮಾಡಲಾಗಿದೆ. ಇಂಡಿಯಾ ಪೋಸ್ಟ್ ನ ಈ ಮಹತ್ವದ ಹೆಜ್ಜೆಯು ಏನು ಭಾರತೀಯ ಒಂದು ಅಂಚೆ ಇಲಾಖೆ ಒಂದು ಮಹತ್ವದ ಹೆಜ್ಜೆ ಅಂತ ಹೇಳ್ಬೋದು. ವಿಶಾಲವಾದ ಅಂಚೆ ನೆಟ್ವರ್ಕ್ ಅನ್ನ ಸದುಪಯೋಗಪಡಿಸಿಕೊಳ್ಳುವ ಮೂಲಕ ಸೇವೆಗಳನ್ನು ನಾಗರಿಕರಿಗೆ ಹತ್ತಿರ ತರಲು ಸರ್ಕಾರದ ಒಂದು ದೃಷ್ಟಿ ಹೊಂದಿಕೆ ಆಗ್ತದೆ. ಜೊತೆಗೆ ಹೊಸ ಕಟ್ಟಡ ವಿಸ್ತರಣೆಯು ಬಡರಹಿತ ಮತ್ತು ಸಮರ್ಥ ನಾಗರಿಕರ ಕೇಂದ್ರಿತ ಸೇವೆಗಳನ್ನು ಖಚಿತಪಡಿಸುತ್ತದೆ. ನಿವಾಸಿಗಳು ತಮ್ಮ ಅಗತ್ಯತೆಗಳಿಗಾಗಿ ದೂರದ ಪ್ರಯಾಣದ ಅಗತ್ಯವನ್ನು ಕಡಿಮೆ ಮಾಡ್ತದೆ. ಓಕೆನಾ. ಹತ್ತಿರದ ಒಂದು ಜನರಿಗೆ ಎಲ್ಲರಿಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಮಾಡ್ತಾರೆ, ನೆನಪಿಡಿ. ಭಾರತದ ಪೋಸ್ಟ್ ತನ್ನ ಸೇವೆಗಳನ್ನು ವಿಸ್ತರಿಸಲು, ನಾಗರಿಕರಿಗೆ ಪ್ರದೇಶವನ್ನು ಸುಧಾರಿಸಲು, ರಾಷ್ಟ್ರ ನಿರ್ಮಾಣ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಕೊಡುಗೆ ನೀಡಲು ಇದು ಬದ್ಧವಾಗಿದೆ. ಎಸ್. ಇನ್ನು ಏನಂತಂದ್ರೆ ದೇವಜಿತ್ ಸೈಕಿಯಾ ಯಾರು ಇವರು ಅಂತಂದ್ರೆ ಜೈಶಾ, ನಾವು ಗೊತ್ತಿರ್ಬೋದು, BCCI ನ ಸೆಕ್ರೆಟರಿ ಆಗಿದ್ರು ಇವರು. ಅಮಿತ್ ಶಾ ಮಗ ಜೈಶಾ, ಅಮಿತ್ ಶಾ ಮಗ. ಸೊ ಇವರು BCCI ನ ಕಾರ್ಯದರ್ಶಿಗಳಾಗಿದ್ರು. ಈಗ ಅವರ ಒಂದು ಜಾಗಕ್ಕೆ ದೇವಜಿತ್ ಸೈಕಿಯಾ ಬಂದಿದ್ದಾರೆ. ದೇವಜಿತ್ ಸೈಕಿಯಾ. ಇನ್ನೊಂದು ಖಜಾಂಚಿ ಪೋಸ್ಟ್ಗೆ ಆಶೀಶ್ ಶಲಾರ ಅನ್ನೋರು ಆಯ್ಕೆಯಾಗ್ತಾರೆ. ಇವರು ಆಶೀಶ್ ಶಲಾರ್ ಅನ್ನೋರು ಖಜಾಂಚಿ ಆಗಿದ್ದಾರೆ. ದೇವಜಿತ್ ಸೈಕಿಯಾ ಅನ್ನೋರು ಏನ್ ಮಾಡಿದಾರೆ, ಇವರು ಸೆಕ್ರೆಟರಿ ಆಗಿದ್ದಾರೆ. BCCI ನ ಸೆಕ್ರೆಟರಿ, BCCI. ಎಸ್ ನೋಡಿ, ದೇವಜಿತ್ ಸೈಕಿಯಾ ಸಾರಿ, ಇಲ್ಲಿ ಜೈಶಾ ಒಂದು ಪ್ಲೇಸ್ಗೆ ದೇವಜಿತ್ ಸೈಕಿಯಾ ಬಂದಿದ್ದಾರೆ, ಸೆಕ್ರೆಟರಿ ಆಗಿದ್ದಾರೆ. ಆಶೀಶ್ ಶಲಾರ್ ಅವರ ಜಾಗಕ್ಕೆ, ಆಶೀಶ್ ಶಲಾರ್ ಅವರು ಜೈಶಾ ಒಂದು ಟೈಮ್ ಅಲ್ಲಿ ಖಜಾಂಚಿ ಆಗಿದ್ರು. ಇವರು ಈಗ ದೇವಜಿತ್ ಸೈಕಿಯಾ ಜೊತೆ ನೋಡಿ ಪ್ರಭ್ದೇವ್ ಸಿಂಗ್ ಇವರು ಬಂದಿದ್ದಾರೆ. ಆಶೀಶ್ ಶಲಾರ್ ಜಾಗಕ್ಕೆ ಇವರು ಬಂದಿದ್ದಾರೆ. ಈಗ ಇವರು ಖಜಾಂಚಿ, ಇವರು ನೋಡಿ, ಇವರು ಸೆಕ್ರೆಟರಿ, ಕಾರ್ಯದರ್ಶಿ ಅಂತ ಹೇಳ್ಬೋದ್ರಿ, ಕಾರ್ಯದರ್ಶಿ, ರೈಟ್. ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿಯನ್ನು ನೋಡೋದಾದ್ರೆ ಇಲ್ಲಿ ಮಹತ್ವದ ಹೆಜ್ಜೆ. ದಿನ ಆಲ್ಮೋಸ್ಟ್ ಬೇರೆ ಬೇರೆ ದೇಶಗಳಲ್ಲಿ ಹೊಸ ಅಧ್ಯಕ್ಷರು, ಹೊಸ ಪ್ರಧಾನಿಗಳು ಕೊಳ್ತಾ ಇದ್ದಾರೆ. ಅಂತದೊಂದು ಬದಲಾವಣೆ ಇಲ್ಲಿ ಆಗಿದೆ. ರಿಪಬ್ಲಿಕ್ ಆಫ್ ಕ್ರೊಯೇಷಿಯಾ ನೋಡಿ, ಹೆಸರೇ ಕೇಳಿಲ್ಲ ಸರ್ ನಾವು ಅಂತ ಕೆಲವರು ಹೇಳ್ಬೋದು. ಎಸ್, ಡೆಫಿನೆಟ್ಲಿ ಈ ಹೆಸರು ಕೇಳಿಲ್ಲ ಅಂದ್ರೂ ಕೂಡ ನಾವು ನೆನ್ಪಿಟ್ಕೊಳ್ಳುವ ಒಂದು ಅವಶ್ಯಕತೆ ಇದೆ. ಬಿಕಾಸ್ ಭಾರತ ಮತ್ತು ಈ ದೇಶದ ನಡುವೆ ಅಪಾರವಾದ ಮತ್ತು ಇಂದಿನಿಂದ 1992ರಿಂದ 1922 ಇದು ಯಾವಾಗ ಸ್ವತಂತ್ರಗೊಳ್ಳುತ್ತೋ 1997, ಅದಕ್ಕಿಂತ ಮುಂಚೆ ಬೇರೆ ದೇಶದ ಅಡಿಯಲ್ಲಿ ಇರುತ್ತೆ ಇದು. ಸೊ 1992ರಲ್ಲಿ ಇಬ್ಬಾಗ ಆಗಿ ಇದು ಬೇರ್ಪಟ್ಟು ಸ್ವತಂತ್ರವನ್ನ ಪಡ್ಕೊಳ್ಳುತ್ತೆ. ಸ್ವತಂತ್ರ ಪಡೆದುಕೊಂಡ ನಂತರ 1902 ಇಲ್ಲಿಂದಲೂ ಕೂಡ ನಮ್ಮ ಮತ್ತು ಭಾರತದ ಈ ಕ್ರೊಯೇಷಿಯಾದ ಒಂದು ಫ್ರೆಂಡ್ಶಿಪ್ ಬಹಳ ಚೆನ್ನಾಗಿದೆ. ಓಕೆನಾ. ನೋಡಿ, ನಮ್ಮ ದೇಶ ಇದೆ, ಸಣ್ಣ ಪುಟ್ಟ ದೇಶಗಳ ಜೊತೆ ಕೂಡ ಸಂಬಂಧ ಬೆಳೆಸ್ತಾ ಇದ್ದಾರೆ. ಇಡೀ ಜಗತ್ತಿನ ಮೂಲೆಯಲ್ಲಿರ್ತಕ್ಕಂಥದ್ದು ದ್ವೀಪ ಆಗಿರ್ಲಿ, ದ್ವೀಪದ ದೇಶ ಆಗಿರ್ಲಿ, ಅಥವಾ ದೇಶ ಆಗಿರ್ಲಿ, ಸಣ್ಣ ದೇಶ ಆಗಿರ್ಲಿ, ಪುಟ್ಟ ದೇಶ ಆಗಿರ್ಲಿ, ದೊಡ್ಡ ದೇಶ ಆಗಿರ್ಲಿ, ಎಲ್ಲಾ ದೇಶಗಳ ಜೊತೆಗೆ ನಮ್ಮ ಒಂದು ವ್ಯಾಪಾರ ವಹಿವಾಟು ಆಗಿರ್ಬೋದು ಅಥವಾ ಸಂಬಂಧವನ್ನ ಗಟ್ಟಿಗೊಳಿಸಕ್ಕೆ ಭಾರತ ಯಾವತ್ತಿನಿಂದಲೂ ಪ್ರಯತ್ನ ಪಡ್ತಾ ಇದೆ. ನಾಟ್ ಓನ್ಲಿ ಟುಡೇ, 1992ರಿಂದಲೂ ಕೂಡ ಇದನ್ನ ನಡೆಸಿಕೊಂಡು ಬಂದಿದೆ. ಇವಾಗ 1947 ನಮಗೆ ಸ್ವಾತಂತ್ರ್ಯ ಸಿಕ್ತಿರಿ, ಅಲ್ಲಿ ಕೂಡ ಬೇರೆ ಬೇರೆ ದೇಶಗಳ ಜೊತೆ ಒಂದು ರೀತಿಯ ಸಂಬಂಧಗಳು ಹೆಚ್ಚು ಆಗ್ತಾನೆ ಇದೆ, ಹೊರತಾಗಿ ಕಡಿಮೆ ಅಂತೂ ಆಗಿಲ್ಲ ಇವತ್ತಿನವರೆಗೂ. ಕ್ರೊಯೇಷಿಯಾ ಅಪೋಸಿಷನ್ ಬ್ಯಾಕ್ಡ್ ಪ್ರೆಸಿಡೆಂಟ್ ಜೋರನ್ ಮಿಲಾನಿಕ್. ಇಲ್ಲಿ ನೋಡಿ, ಯುರೋಪಿಯನ್ ಒಕ್ಕೂಟ ಮತ್ತು ನ್ಯಾಟೋದ ವಿಮರ್ಶಕರಾದ ಇವರು ಕ್ರೊಯೇಷಿಯಾದ ವಿರೋಧ ಪಕ್ಷದ ಬೆಂಬಲಿತ ಅಧ್ಯಕ್ಷ ಜೋರಾನ್ ಮಿಲಾನಿಕ್
ಇವರು ಆಕ್ಚುಲಿ ಯುರೋಪಿಯನ್ ಒಕ್ಕೂಟ ಮತ್ತು ನ್ಯಾಟೋದ ವಿಮರ್ಶಕರಾಗಿದ್ರು. ಆಮೇಲೆ ಮತ್ತೊಂದು 5 ವರ್ಷಗಳ ಅವಧಿಗೆ ಇವರು ಮರು ಚುನಾವಣೆ ಆಗಿದ್ದಾರೆ. ಮತ್ತೆ ಎಲೆಕ್ಷನ್ ಮಾಡಿದ್ದಾರೆ. ಇವರು ಲಾಸ್ಟ್ ಟೈಮ್ ಕೂಡ ಇವರೇ ಇದ್ರು, ಈಗ ಕೂಡ ಮುಂದುವರೆದಿದ್ದಾರೆ. ಎಸ್, ಬಹಳಷ್ಟು ಜನ ಇತ್ತೀಚಿನ ಅಧ್ಯಕ್ಷರು ಬೇರೆ ಬೇರೆ ದೇಶಗಳ ಅಧ್ಯಕ್ಷರು ಚೇಂಜ್ ಆದ್ರಿ. ಅಧ್ಯಕ್ಷರು ಬೇರೆ ದೇಶದಲ್ಲಿ ಚೇಂಜ್ ಆದ್ರೆ ನಾವ್ ಯಾಕೆ ಸಾರ್ ಅದನ್ನ ಓದ್ಬೇಕಂತ ನಿಮ್ಗೆ ಬರುತ್ತೆ. ಬಟ್ ನಮ್ಮ ದೇಶದ ಒಂದು ಸಂಬಂಧ ಇರುತ್ತೆ ಆ ದೇಶಗಳ ಜೊತೆ. ಈ ಒಂದು ಕಾರಣಕ್ಕೆ ಇಲ್ಲಿ ನಾವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇದ್ದೇ ಇದೆ. ಜೊತೆಗೆ ಕ್ರೊಯೇಷಿಯಾದ ಗಣರಾಜ್ಯ ಮತ್ತು ಗಣರಾಜ್ಯ ಅವಾರ್ಡ್ಸ್ಕಾ ಅಂತ ಕರಿತಾರೆ ನೋಡಿ. ಅವಾರ್ಡ್ಸ್ಕಾ ಈ ದೇಶವನ್ನ ರಿಪಬ್ಲಿಕ್ ಆಫ್ ಕ್ರೊಯೇಷಿಯಾ ಅಂತ ಕೂಡ ಕರೀತಾರೆ, ಅಥವಾ ರಿಪಬ್ಲಿಕ್ ಆಫ್ ಅವಾರ್ಡ್ಸ್ಕಾ ಅಂತ ಕೂಡ ಕರೀತಾರೆ. ಎರಡು ಕೂಡ ಒಂದೇ ದೇಶದ ಹೆಸರುಗಳು ಎರಡು ನೋಡಿ. ಮಧ್ಯ ಮಧ್ಯ ಮತ್ತು ನೋಡಿ, ನಮ್ಮ ಭಾರತವನ್ನ ನಾವು ಹಿಂದೂಸ್ತಾನ್ ಅಂತ ಕೂಡ ಕರಿತೀವಿ, ಭಾರತ ಅಂತ ಕೂಡ ಕರಿತೀವಿ, ಇಂಡಿಯಾ ಅಂತ ಕೂಡ ಕರಿತೀವಿ ಅಲ್ವಾ, ಈ ರೀತಿಯಲ್ಲಿ ಕರಿತೇವೆ. ಅದೇ ತರ ಅವರು ಕೂಡ ಗಣರಾಜ್ಯ ಕ್ರೊಯೇಷಿಯಾ ಅಂತ ಕೂಡ ಕರೀತಾರೆ, ಗಣರಾಜ್ಯ ಅವಾರ್ಡ್ಸ್ಕಾ ಅಂತ ಕೂಡ ಕರೀತಾರೆ. ಮತ್ತು ಆಗ್ನೇಯ ಯುರೋಪಿನಲ್ಲಿ ಅಡ್ರಿಯಾಟಿಕಾ ಸಮುದ್ರದ ಕರಾವಳಿ, ಅಡ್ರಿಯಾಟಿಕಾ ಸಮುದ್ರ ಇಲ್ಲೇ ಬರುತ್ತೆ ನೋಡ್ರಿ, ಅಡ್ರಿಯಾಟಿಕಾ ಸಿ. It borders Slovenia to the northwest, Hungary to the northeast, Serbia to the east, ಬೋಸ್ನಿಯಾ ಇವೆಲ್ಲ ನೋಡಿ ಆ ದೇಶದ ಒಂದು ಬಾರ್ಡರ್ ಗಳಿಗೆ ಸಂಬಂಧಪಟ್ಟಂತ ಕೆಲವು ದೇಶಗಳು. ಇದು ವಾಯುವ್ಯಕ್ಕೆ ಸ್ಲೋವೇನಿಯಾ, ಜೊತೆಗೆ ಈಶಾನ್ಯಕ್ಕೆ ಹಂಗೇರಿ, ಪೂರ್ವದಲ್ಲಿ ಸೈಬೀರಿಯಾ ದೇಶ, ಆಮೇಲೆ ಆಗ್ನೇಯಕ್ಕೆ ಬೋಸ್ನಿಯಾ ದೇಶ, ಮತ್ತೆ ಇನ್ನೊಂದು ಆಗ್ನೇಯದಲ್ಲಿ ಬೋಸ್ನಿಯಾ ಮತ್ತು ಅರ್ಜೆಗೋವಿನಾ ಅನ್ನೋ ದೇಶಗಳು ಇದರ ಒಂದು ಬಾರ್ಡರ್ ದೇಶಗಳಾಗಿವೆ. ಮತ್ತು ಮಟೆನು ಗ್ರೋಗಳೊಂದಿಗೆ ಗಡಿಯಾಗಿದೆ. ಪಶ್ಚಿಮಕ್ಕೆ ಇಟಲಿಯೊಂದಿಗೆ ಕಡಲ ಗಡಿಯನ್ನು ಹಂಚಿಕೊಳ್ಳುತ್ತದೆ ನೋಡಿ. ಇವೆಲ್ಲ ನಾಳೆ ಈ ಬಾರ್ಡರ್ ಕಂಟ್ರಿಗಳಿಗೆ ಸಂಬಂಧಪಟ್ಟ ನೋಡಿ, ಇರಾನು, ಉಕ್ರೇನು ಇವೆಲ್ಲ ಸಾಕಷ್ಟು ಕೇಳಿದ್ರು, ಇಸ್ರೇಲು, ಆಮೇಲೆ ರಷ್ಯಾ, ಎಷ್ಟು ದೇಶಗಳ ಮೊನ್ನೆ KS ಎಕ್ಸಾಮ್ ಅಲ್ಲಿ ಬರೀ ಬಾರ್ಡರ್ಸ್ ಗಳನ್ನ ಕೊಟ್ಬಿಡಿದ್ರು, ಒಂದು 3-4 ಕ್ವಶನ್ಸ್ಗಳು. ಈ ಒಂದು ನಿಟ್ಟಿನಲ್ಲಿ ಕೆಲವು ದೇಶಗಳ ಒಂದು ಸುತ್ತಮುತ್ತ ಏನಿದೆ ನೋಡಿ, ಇಲ್ಲಿ ಬರುತ್ತೆ, ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಈ ಸಣ್ಣ ದೇಶ ದಟ್ ಇಸ್ ಅ ಕ್ರೊಯೇಷಿಯಾ, ರಿಪಬ್ಲಿಕ್ ಆಫ್ ಕ್ರೊಯೇಷಿಯಾ, ಬಹಳ ಚಿಕ್ಕ ದೇಶ ನೋಡಿ. ಈಸ್ ಕ್ಯಾಪಿಟಲ್ ಅಂಡ್ ಲಾರ್ಜೆಸ್ಟ್ ಸಿಟಿ ಜಗ್ರೆಬ ನೋಡಿ. ಇದು ಜಗ್ರೆಬ ಅನ್ನೋದು ಇದರ ಒಂದು ಅತಿ ದೊಡ್ಡ ನಗರ ಮತ್ತು ರಾಜಧಾನಿಯಾಗಿದೆ. 20 ಕೌಂಟಿಗಳನ್ನು ಹೊಂದಿರುವ ಒಂದು ದೇಶದ ಪ್ರಾಥಮಿಕ ಉಪವಿಭಾಗಗಳಲ್ಲಿ ಒಂದನ್ನು ಇದು ರೂಪಿಸುತ್ತದೆ ಅಂತ. ಎನಿಹೌ, ಭಾರತ ಮತ್ತು ಇದರ ಒಂದು ಸಂಬಂಧ ಹೇಗಿದೆ ಸರ್, ಏನೆಲ್ಲ ಇದೆ? ಯಾವಾಗಲೇ ನಂತರ 1992ರಿಂದ ನಮ್ಮ ದೇಶ ಮತ್ತು ಕ್ರೊಯೇಷಿಯಾ ಈ ದೇಶಗಳ ಜೊತೆ ಸಂಬಂಧ ಬೆಳೆಸ್ತಾ ಬಂದಿದ್ದೀವಿ ನೋಡಿ. ಅಗ್ರಿಮೆಂಟ್ ಆನ್ ಕೋಆಪರೇಷನ್ ಇನ್ ದ ಫೈಟ್ ಅಗೇನ್ಸ್ಟ್ ಇಂಟರ್ನ್ಯಾಷನಲ್ ಇಲಿಸಿಟ್ ಟ್ರಾಫಿಕ್ ಆಫ್ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಟೆರರಿಸಂ, ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಮತ್ತು ಭಯೋತ್ಪಾದನೆ ಅಕ್ರಮ ಸಾಗಣೆ ವಿರುದ್ಧದ ಹೋರಾಟದಲ್ಲಿ ಸಹಕಾರದ ಕುರಿತಾದ ಒಪ್ಪಂದ 2001ರಲ್ಲಿ ಆಗಿದೆ. ಭಾರತ ಮತ್ತು ಕ್ರೊಯೇಷಿಯಾ, ರಿಪಬ್ಲಿಕ್ ಆಫ್ ಕ್ರೊಯೇಷಿಯಾ ಒಂದು ದೇಶಗಳಿಂದ ನೋಡಿ. ಇದು ಕ್ರೊಯೇಷಿಯಾದ ಒಂದು ಮ್ಯಾಪ್ ರೀ, ಇದು ನಮ್ಮ ಭಾರತದ ಒಂದು ಮ್ಯಾಪ್. ಓಕೆನಾ. ಕೃಷಿ ಸಹಕಾರದ ಒಪ್ಪಂದದ ಕುರಿತಾದ 2002ರಲ್ಲಿ ಆಗಿದೆ. ಅಗ್ರಿಕಲ್ಚರ್ ಒಂದು ಅಗ್ರಿಮೆಂಟ್ ಕೂಡ ಈ ದೇಶದ ಜೊತೆ ಆಗಿದ್ದಾರೆ, ಸಾಮಾನ್ಯ ಅಲ್ಲ. ರಾಜತಾಂತ್ರಿಕ ಮತ್ತು ಅಧಿಕೃತ ಸೇವಾ ಪಾಸ್ಪೋರ್ಟ್ಗಳನ್ನು ಹೊಂದಿರುವವರಿಗೆ ವೀಸಾ ಅವಶ್ಯಕತೆ ಇದೆ ಎಂದು ವಿನಾಯಿತಿ ನೀಡುವ ಕುರಿತಾದ ಒಪ್ಪಂದ ಕೂಡ ಆಗಿದೆ ನೋಡಿ. ಇಷ್ಟೊಂದು ವೀಸಾ ಒಪ್ಪಂದ ಕೂಡ ಆಗಿದೆ ನಮ್ಮ ಜೊತೆ, ಡಿಪ್ಲೊಮೆಟಿಕ್ ಒಂದು ಅಗ್ರಿಮೆಂಟ್ಸ್ಗಳು ಇವೆಲ್ಲ ನೋಡಿ. ಆರೋಗ್ಯ ಮತ್ತು ಔಷಧದಲ್ಲಿ ಸಹಕಾರದ ಕುರಿತಾದ ಒಪ್ಪಂದ 2010ರಲ್ಲಿ ಮಾಡಿಕೊಂಡಿದ್ದೀವಿ. ಜೊತೆಗೆ ಡಬಲ್ ತೆರಿಗೆ ತಪ್ಪಿಸುವಿಕೆಯ ಕುರಿತಾದ ಡಬಲ್ ಟ್ಯಾಕ್ಸ್ ಮಾಡ್ತಾ ಇದ್ವಿ. ಸೊ ಈ ಒಂದು ನಿಟ್ಟಿನಲ್ಲಿ 2014ರಲ್ಲಿ ಡಬಲ್ ಟ್ಯಾಕ್ಸ್ ಬೇಡ ಅನ್ನೋ ಒಂದು ನಿಟ್ಟಿನಲ್ಲಿ ಒಪ್ಪಂದ ಆಗಿದೆ ನೋಡಿ. ಇತ್ತೀಚಿನ ಈ ಒಪ್ಪಂದಗಳು ಎರಡಾಗಿದ್ದು ನೋಡಿ. ಮೊದಲೇ ಆಲ್ಮೋಸ್ಟ್ ಒಂದು 3-4 ಒಪ್ಪಂದಗಳು ನೋಡಿ. ಇಲ್ಲಿ ಒಂದು ಒಪ್ಪಂದ 2001ರಲ್ಲಿ, 2ರಲ್ಲಿ, 2007ರಲ್ಲಿ, ಜೊತೆಗೆ 2010ರಲ್ಲಿ. 4 ಒಪ್ಪಂದಗಳು 2014ಕ್ಕಿಂತ ಮುಂಚೆ. ಸೊ ಇವು ಇತ್ತೀಚೆಗೆ ಆದಂತವು. ಅಂದ್ರೆ ನಮ್ಮ ಪ್ರಧಾನಮಂತ್ರಿಗಳು ಬಂದಾಗ ಇಷ್ಟು ಒಪ್ಪಂದಗಳು ಆಗಿದಾವೆ ನೋಡಿ. 2014ರಲ್ಲಿ ಒಂದಾಗುತ್ತೆ, 2018ರಲ್ಲಿ ಕೂಡ ಒಂದಾಗುತ್ತೆ. ಅಗ್ರಿಮೆಂಟ್ ಆನ್ ಡಬಲ್ ಟ್ಯಾಕ್ಸೇಷನ್ ಎವಿಡೆನ್ಸ್ ಮತ್ತೆ ಅಗ್ರಿಮೆಂಟ್ ಆನ್ ಗೇನ್ಫುಲ್ ಆಕ್ಯುಪೇಷನ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಆಫ್ ಡಿಪ್ಲೊಮ್ಯಾಟಿಕ್ ಅಂಡ್ ಕೌನ್ಸುಲರ್ ಪೋಸ್ಟ್ 2018ರಲ್ಲಿ ರಾಜತಾಂತ್ರಿಕ ಮತ್ತು ಕೌನ್ಸಿಲರ್ ಹುದ್ದೆಗಳ ಕುಟುಂಬ ಸದಸ್ಯರ ಲಾಭದಾಯಕ ಉದ್ಯೋಗದ ಒಂದು ಕುರಿತಾದ ಒಂದು ಕೂಡ ಇವ್ರ ಜೊತೆ ಆಗುತ್ತೆ. ಎಸ್, ಇದಿಷ್ಟು ಇವತ್ತಿನ ಒಂದು ಸುದ್ದಿ, ಇವತ್ತಿನ ಕರೆಂಟ್ ಅಫೇರ್ಸ್ಗಳಿಗೆ ಸಂಬಂಧಪಟ್ಟಂತ ಚರ್ಚೆ ಆಗಿದೆ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ಒಂದು ಕರೆಂಟ್ ಅಫೇರ್ಸ್ ಅನ್ನ ಶೇರ್ ಮಾಡಿ. ದಯವಿಟ್ಟು ಬಹಳಷ್ಟು ಜನ ನೋಡ್ತಾ ಇದ್ದಾರೆ, ಆ ವಿಡಿಯೋಸ್ ಅನ್ನು ನೋಡ್ತಾ ಇದ್ದಾರೆ, ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಎಷ್ಟೋ ಜನ, ಕೆಲವರು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಎನಿಹೌ, ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಜಸ್ಟ್ ಒಂದೇ ಕ್ಲಿಕ್ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಮೋಟಿವೇಶನ್ ಸಿಗಲಿದೆ. ಸೊ ಈ ಮೋಟಿವೇಶನ್ ಇಂದ ನಾನು ಇನ್ನೂ ಹೆಚ್ಚಿನ ಗುಣಮಟ್ಟದ ಮತ್ತು ಹೆಚ್ಚಿನ ವಿಷಯಗಳನ್ನ ನಿಮ್ಮ ಮುಂದೆ ತರಲಿದ್ದೇನೆ. ಸೊ ಹಾಗಾಗಿ ನಿಮ್ಮ ಬೆಂಬಲ ಸಹಕಾರ ಬಹಳ ಮುಖ್ಯ ಆಗುತ್ತೆ ನನಗೆ. ಥ್ಯಾಂಕ್ ಯು.